ಕೋದಂಡರಾಮ ಸನ್ನಿಧಿ, ಶ್ರೀ ಸಿದ್ಧಿವಿನಾಯಕನ ಸನ್ನಿಧಿ, ಶ್ರೀ ಮಾರುತಿ ಸನ್ನಿಧಿ, ಶಿವಲಿಂಗ, ಉಮಾಮಹೇಶ್ವರಿ ಸನ್ನಿಧಿ, ಶ್ರೀ ನವಗ್ರಹ ಸನ್ನಿಧಿ ಹೀಗೆ ಒಂದೇ ಜಾಗದಲ್ಲಿ ಎಲ್ಲಾ ದೇವರ ದರ್ಶನ ಪಡೆಯಬಹುದಾದ ದಿವ್ಯ ಸನ್ನಿಧಿಯೊಂದು ಜಯನಗರದಲ್ಲಿದೆ. ಯಾವುದು ಅದು ಅಂತೀರಾ? ಅದುವೇ ಜಯನಗರ 4ನೇ ಹಂತದಲ್ಲಿರುವ ಶ್ರೀ ಪಟ್ಟಾಭಿರಾಮ ದೇವಸ್ಥಾನ. ಈ ದೇವಸ್ಥಾನಕ್ಕೆ 5 ದಶಕದ ಅಂದ್ರೆ 57 ವರ್ಷಗಳ ಇತಿಹಾಸವಿದೆ. 1969ರಲ್ಲಿ ಮೊಟ್ಟ ಮೊದಲು ಇಲ್ಲಿ ಶ್ರೀರಾಮನವಮಿಯಂದು ಶ್ರೀ ಕೋದಂಡರಾಮ ಸನ್ನಿಧಿಯನ್ನ ಸ್ಥಾಪಿಸಲಾಯಿತು. ನಂತರ 1969ರಲ್ಲಿ ಶ್ರೀ ಸಿದ್ಧಿವಿನಾಯಕ ಹಾಗೂ ಮಾರುತಿ ಸನ್ನಿಧಿಯನ್ನು ಸ್ಥಾಪಿಸಲಾಯಿತು. 1976ರಲ್ಲಿ ಶಿವಲಿಂಗದ ಪ್ರತಿಷ್ಠಾಪನೆ, 1976ರಲ್ಲಿ ಉಮಾಮಹೇಶ್ವರಿ ಸನ್ನಿಧಿ ಪ್ರತಿಷ್ಠಾಪನೆ, ನವಗ್ರಹಗಳನ್ನ 1970ರಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಮೊಟ್ಟ ಮೊದಲ ದೇವಸ್ಥಾನದ ನಿರ್ವಹಣಾ ಸಮಿತಿಯಲ್ಲಿ ಶ್ರೀಯುತ ಹನುಮಂತಯ್ಯ ಶೆಟ್ಟಿ, ಎಸ್ ಕೃಷ್ಣಸ್ವಾಮಿ, ಜಿಎನ್ ಕೃಷ್ಣಣ್ಣ ಮೂರ್ತಿ, ಎಂಜಿ ಶ್ರೀನಿವಾಸ ಮೂರ್ತಿ, ಕೆಆರ್ ವ್ಯಾಸಮೂರ್ತಿ, ಶ್ರೀಮತಿ ಸರೋಜಮ್ಮ, ಶ್ರೀ ಯುವ ವಿ ವೆಂಕಟ ಸುಬ್ಬಯ್ಯ, ಕೆ ರಾಮಚಂದ್ರಮೂರ್ತಿ, ಬಿಎನ್ ಸುಬ್ಬರಾವ್, ಎಂವಿ ದೇವರಯ್ಯ ಸೇರಿದಂತೆ ಕೆಎನ್ ಸತ್ಯನಾರಾಯಣ ಅವರನ್ನ ಒಳಗೊಂಡಿತ್ತು. 1964ರಲ್ಲಿ ನಾವು ಜಯನಗರ ಬಡಾವಣೆಗೆ ಬಂದೆವು. ಆಗ ಇಲ್ಲಿ ಸಣ್ಣದಾಗಿ ದೇವಸ್ಥಾನವಿತ್ತು ಅಂತಾರೆ ಇಲ್ಲಿನ ಕಾರ್ಯದರ್ಶಿಗಳಾದ ಕೆಎಸ್ ಬಾಲಸುಬ್ರಹ್ಮಣ್ಯ. ಫಸ್ಟ್ ಸಂಕ್ರಾಂತಿ ಅಂತ ಬಂದಾಗ ಸಂಕ್ರಾಂತಿ ಉತ್ಸವ ಅಂದ್ಬಿಟ್ಟು ಪಕ್ಕದಲ್ಲಿರೋ ತಾಯಪ್ಪನಹಳ್ಳಿನಲ್ಲಿ ಭಾಳ ಹಳೆದು ರಾಜೂಸ್ ಇರೋದು, ಅಲ್ಲಿ ಉತ್ಸವ ಹೋಗಬೇಕು ಅಂತ ಮುಂಚಿನ ಪದ್ಧತಿ ಇತ್ತು. ಅದೊಂದು ಫಸ್ಟು ಸಂಕ್ರಾಂತಿ ಶುರು ಆದಾಗ ಸಂಕ್ರಾಂತಿ ಉತ್ಸವ ಆಗುತ್ತೆ. ಅದಾದಮೇಲೆ ರಾಮನವಮಿ ವಿಜೃಂಭಣೆಯಿಂದ 8ರಿಂದ 10 ದಿನ ಮಾಡ್ತೀವಿ. ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾನೆ ಇರ್ತೀವಿ. ಟೈಮಲ್ಲಿ ರಾಮತಾರಕ ಹೋಮ ನಡೆಯುತ್ತೆ, ರುದ್ರಹೋಮ ನಡೆಯುತ್ತೆ, ಆಮೇಲೆ ಶತರುದ್ರಾಭಿಷೇಕ ನಡೆಯುತ್ತೆ, ಸೀತಾ ಕಲ್ಯಾಣ ನಡೆಯುತ್ತೆ. ಇದು ವಿಶೇಷವಾಗಿ ರಾಮನವಮಿನಲ್ಲಿ ನಡೆಯುವಂಥ ಕಾರ್ಯಕ್ರಮ. ಅದು ಬಿಟ್ಟು ಷಷ್ಠಿ, 3 ಷಷ್ಠಿಗಳಲ್ಲೂ ವಿಶೇಷವಾಗಿ ಕಾರ್ಯಕ್ರಮ, 3 ಷಷ್ಠಿನೂ ವಿಜೃಂಭಣೆ ಆಗಿ ಆ ಪರಮಾತ್ಮ ಕೊಟ್ಟಿರೋ ಶಕ್ತಿ ರೂಪದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದಲ್ದಿರ ಮತ್ತು ಕೃಷ್ಣೋತ್ಸವ ಅಂತಂದಾಗ ಒಂದು 10 ದಿವಸ ಕಾರ್ಯಕ್ರಮ ನಡೆಯುತ್ತೆ. ಕೃಷ್ಣೋತ್ಸವದ ಬಗ್ಗೆ ಆಂಡಾಳು ಕಲ್ಯಾಣ ನಡೆಯುತ್ತೆ, ಗಿರಿಜಾ ಕಲ್ಯಾಣ ನಡೆಯುತ್ತೆ. ಕಾರ್ತಿಕ ಸೋಮವಾರಗಳಲ್ಲಿ ವಿಶೇಷವಾಗಿ 4 ಸೋಮವಾರನೂ ಏಕವಾರ ಶತರುದ್ರಾಭಿಷೇಕ, ರುದ್ರಹೋಮ, ಪ್ರತಿಯೊಂದು ಸುಮಾರು ಹೆಚ್ಚು ಕಡಿಮೆ ಒಂದು 50ರಿಂದ 60 ಜನ ವೃತ್ತಿಜಕರ್ಕೊಂದು ಪಾರಾಯಣ ಮಾಡ್ತಾರೆ ರುದ್ರನ. ಆ ಶಕ್ತಿ ಈ ಸ್ಥಳದಲ್ಲಿದೆ. ಇದಕ್ಕೆ ಮುಂಚೆ ನಮ್ಮ ಶೃಂಗೇರಿ ಜಗದ್ಗುರುಗಳು ಅಭಿನವ ವಿದ್ಯಾತೀರ್ಥಗಳು ಫಸ್ಟ್ ಇದಕ್ಕೆ ಬಂದು ಹೋಗಿದ್ದಿದ್ದು ಈ ದೇವಸ್ಥಾನಕ್ಕೆ. ಅದಾದಮೇಲೆ ಮತ್ತು ಭಾರತೀಯ ತೀರ್ಥಗಳು ಬಂದಿದ್ದರು. ಮೊನ್ನೆ ಅಭಿನವ ವಿದ್ಯಾತೀರ್ಥಗಳು ವಿಧಿಶೇಖರ ಭಾರತಿಗಳು ಕೂಡ ಮೊನ್ನೆ ಬಂದಿದ್ದರು. ನಮ್ಮ ಮಂತ್ರಾಲಯದ ಗುರುಗಳು ಕೂಡ ಬಂದಿದ್ದರು. ಆಮೇಲೆ ಹರಿಹರಪುರ ಸ್ವಾಮಿಗಳು ಇಲ್ಲೆಲ್ಲ ಸುಮಾರು ಒಂದು 5-6 ವರ್ಷದ ಕೆಳಗಡೆ ಅಲ್ಲಿ ಚಾತುರ್ಮಾಸ ಕಡೆ ಕೂಡ ಇಲ್ಲಿ ಮಾಡ್ಯಾರ ಹರಿಹರಪುರ ಸ್ವಾಮಿಗಳು. ಅವರೆಲ್ಲ ಆ ಹಿರಿಯರ ಗುರುಗಳ ಆಶೀರ್ವಾದದಿಂದ ನಾವು ಈ ದೇವಸ್ಥಾನ ಇಷ್ಟು ಮಟ್ಟಿಗೆ ನಡೆಸ್ತಿರೋದಕ್ಕೆ ಅವರ ಆಶೀರ್ವಾದನೇ ಕಾರಣ. ಆ ಭಗವಂತನ ಶ್ರೀರಾಮನ ಕೃಪೆ, ಉಮಾಮಹೇಶ್ವರನ ಕೃಪೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹದಿಂದ ನಾವು ದೇವಸ್ಥಾನ ಕಟ್ಟುವಾಗಲೂ ಅನೇಕ ಕೆಲಸಗಳಲ್ಲಿ ನಾನು ಭಾಗಿಯಾಗಿದ್ದೇನೆ. ನಾನು ಪ್ರತಿನಿತ್ಯ ಇಲ್ಲಿಗೆ ಬರುತ್ತೇನೆ. ಸಂಜೆ ಹೊತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಲಾಗುತ್ತೆ ಅಂತಾರೆ ಈ ದೇವಸ್ಥಾನದ ಪ್ರೆಸಿಡೆಂಟ್ ನರಸಿಂಹನ್. ಇಲ್ಲಿ ನಾವು ವರ್ಷ ರಾಮನವಮಿಯಲ್ಲಿ ಸೀತಾ ಕಲ್ಯಾಣ ಅದ್ಧೂರಿಯಾಗಿ ಮಾಡ್ತೀವಿ. ಹಲವಾರು ಜನರಿಗೆ ಅದರಿಂದ ಅನುಕೂಲ ಆಗಿದೆ. ಎಷ್ಟೋ ಕೆಲವರೆಲ್ಲ ಬಂದು ನಮ್ಮ ಹತ್ರ 2-3 ವರ್ಷದಿಂದ ಹುಡುಕ್ತಾ ಇದ್ದೀವಿ, ಹುಡುಗಿಗೆ ಮದುವೆ ಆಗ್ತಾ ಇಲ್ಲ ಎಲ್ಲ ಹೇಳೋರು. ಆ ವರ್ಷ ನೀವು ಮಾಡಿ ಆಗುತ್ತೆ ಅಂದರೆ ಮುಂದಿನ ಶೀತಾ ಕಲ್ಯಾಣದೊಳಗೆ ಅವ್ರು ಬಂದು ಮದುವೆ ಆಯಿತು ಸರ್ ಅಂತ ಬಂದು ಹೇಳುವವರು ಇದ್ದಾರೆ. ಆ್ಯಂಡ್ ಇಲ್ಲಿ ಆಂಜನೇಯನು ನಮಗೆ ಒಂದು ರೀತಿ ಪ್ರಸಿದ್ಧಿ, ಚೆನ್ನಾಗಿ ಅನುಕೂಲ ಆಗ್ತಾ ಇದೆ ಅದರಿಂದ. ಈಗ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಕಟ್ಟಿದ ನಂತರ ಅಂಗಾರಕ ದೋಷದವರಿಗೂ ಅನುಕೂಲ ಆಗ್ತಾ ಇದೆ. ವರ್ಷದಲ್ಲಿ ನಾವು ಹಲವಾರು ಹೋಮಗಳನ್ನು ಮಾಡ್ತಾಯಿದ್ದೀವಿ. ಧನ್ವಂತರಿ ಹೋಮ, ಪವಮಾನ ಹೋಮ, ಲಲಿತಾ ಸಹಸ್ರನಾಮ ಹೋಮ, ನವಗ್ರಹ ಹೋಮ, ಸಹಸ್ರ ಮೋದಕ ಹೋಮ, ರುದ್ರ ಹೋಮ, ಇಂಥ ಹಲವಾರು ಹೋಮಗಳು ನಡೀತಾ ಇದೆ. ಕಾರ್ತಿಕ ಸೋಮವಾರಗಳಲ್ಲಿ ವಿಶೇಷವಾಗಿ ಶತರುದ್ರಾಭಿಷೇಕ, ರುದ್ರ ಹೋಮಗಳು ನಡೀತಾ ಇದೆ. ಧನುರ್ಮಾಸದಲ್ಲಿ ಬೆಳಗ್ಗೆ 5:30 ಗಂಟೆಯಿಂದ ಪೂಜೆಗಳು ಸತತವಾಗಿ ನಡೀತಾ ಇದೆ. ಮೋಸ್ಟ್ ಮೆಂಬರ್ ಆಫ್ ದ ಟೆಂಪಲ್. ನಾನು 68 ಇಸ್ವಿಯಿಂದ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ. ಅಂದರೆ ಈ ಕಲ್ಲು ಹಾಕಿದ್ದು ಸರ್ವೈವಿಂಗ್ ಮೆಂಬರು. ಯಾಕೆಂದರೆ ಬಾಗೆಲ್ಲ ಎಲ್ಲ ಹೋಗಾಯಿತು, ನಾನೊಬ್ಬ ಮುಳುಕಿದ್ದೀನಿ ಅಷ್ಟೇ. ಸೊ ಎಲ್ಲ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ವರ್ಕ್ ನಾನೇ ಆಲ್ಮೋಸ್ಟ್ ನೋಡಿದ್ದೀನಿ. ಕೆಲವು ನಾನೇ ಮಾಡಿಸಿದ್ದಿದ್ದೆಲ್ಲ ಸುಮಾರು ಒಂದು ಇದು ಈ ಆಲ್ ದೀಸ್ ವರ್ಕ್ಸ್ ಅಬೌಟ್ ಒಂದು 60-70 ಲಕ್ಷದ ವರ್ಕ್ ಮಾಡಿದ್ದೀನಿ. ಸೊ ಐ ಕಂಟಿನ್ಯೂ ಟು ವರ್ಕ್ ಟಿಲ್ ಐ ಆಮ್ ಆನ್ ದಿಸ್ ಅರ್ಥ.
ಯಾವುದು ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ಬರುವಂತೆ ಮಾಡೋ ಒಂದು ಆ? ವಿಚಾರ ಯಾವುದು? ಪ್ರತಿನಿತ್ಯ ಹಾಂ, ಈ ಪ್ರತಿನಿತ್ಯ ಬರ್ತೀನಿ. ಆಮೇಲೆ ಬೆಳಿಗ್ಗೆ ಸಾಯಂಕಾಲ ಪಾರಾಯಣ ಇರುತ್ತೆ, ವಿಷ್ಣು ಸಹಸ್ರನಾಮ ಪಾರಾಯಣ, ಆಮೇಲೆ ಗೀತಾ ಪಾರಾಯಣ ಇರುತ್ತೆ. ಬೆಳಗಿನ ಹೊತ್ತು ನಿಂತಿದೆ, ಬೆಳಗಿನ ಹೊತ್ತು ಬರೋಕ್ಕಾಗಲ್ಲ, ಆರಾಧನೆ ಮಾಡಬೇಕು. ಸಾಯಂಕಾಲದ ಹೊತ್ತು ರೆಗ್ಯುಲರ್ ಒಂದು 5:30 6:30 ತನಕ ನಡೆಯುತ್ತೆ. ಪ್ರತಿದಿನ ಅಟೆಂಡೆನ್ಸ್ ಇದ್ದೇ ಇರುತ್ತೆ. ಯಾವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಒತ್ತು. ಇಲ್ಲಿ ಸಂಕ್ರಾಂತಿಯಲ್ಲಿ ಉತ್ಸವದಂದು ಪಕ್ಕದಲ್ಲೇ ಇರುವ ತಾಯಪ್ಪನಹಳ್ಳಿಗೆ ಉತ್ಸವ ಹೋಗೋದು ಪದ್ಧತಿ. ನಂತರದಲ್ಲಿ ರಾಮನವಮಿಯನ್ನ ವಿಜೃಂಭಣೆಯಿಂದ 8 ರಿಂದ 10 ದಿನಗಳವರೆಗೆ ಮಾಡಲಾಗುತ್ತೆ. ಆಗ ಕಲಾವಿದರನ್ನ ಕರೆಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತೆ. ರಾಮತಾರಕ ಹೋಮ, ರುದ್ರ ಹೋಮ, ಶತರುದ್ರಾಭಿಷೇಕ, ಸೀತಾ ಕಲ್ಯಾಣ ಇವುಗಳೆಲ್ಲ ರಾಮನವಮಿಯ ಸಂದರ್ಭದಲ್ಲಿ ನಡೆಯುವಂತಹ ವಿಶೇಷ ಕಾರ್ಯಕ್ರಮಗಳು. ಅಲ್ಲದೆ ಷಷ್ಠಿಯಂದು ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರ, 10 ದಿನಗಳ ಕಾಲ ಕೃಷ್ಣೋತ್ಸವ, ಆಂಡಾಳು ಕಲ್ಯಾಣ, ಗಿರಿಜಾ ಕಲ್ಯಾಣ, ಕಾರ್ತಿಕ ಸೋಮವಾರದ ಸಂದರ್ಭದಲ್ಲಿ ಬರುವ 4 ಸೋಮವಾರಗಳ ಅವಧಿಯಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಮತ್ತು ಅಭಿಷೇಕಗಳು ನಡೆಯುತ್ತವೆ. 50 ರಿಂದ 60 ಜನ ರುದ್ರ ಪಾರಾಯಣ ಮಾಡುತ್ತಾರೆ. ಸಾಕಷ್ಟು ಹಿರಿಯರು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಸೀತಾ ಕಲ್ಯಾಣ, ಗಿರಿಜಾ ಕಲ್ಯಾಣ ಮಾಡಿಸಿದವರಿಗೆ ಮದುವೆಯಾಗಿದೆ. ಪಟ್ಟಾಭಿರಾಮ ದೇವಸ್ಥಾನಕ್ಕೆ ಯಾವುದೇ ಅವಿವಾಹಿತರು ಭೇಟಿ ಕೊಟ್ಟು ಸೀತಾ ಕಲ್ಯಾಣ, ಗಿರಿಜಾ ಕಲ್ಯಾಣ ಮಾಡಿಸಿದವರಿಗೆ ಮದುವೆಯಾಗಿದೆ ಅನ್ನೋ ನಂಬಿಕೆ ಸಾಕಷ್ಟು ಭಕ್ತಾದಿಗಳದ್ದು. ಹಾಗಾಗಿ ಮದುವೆಯಾದ ಅನೇಕ ಅವಿವಾಹಿತರಿಗೂ ಇಲ್ಲಿ ಪರಿಹಾರ ಸಿಕ್ಕ ಅನೇಕ ನಿದರ್ಶನಗಳಿವೆ. ಇನ್ನು 1969ರಲ್ಲಿ ಪ್ರತಿಷ್ಠಾಪನಾ ಕಾರ್ಯ ನಡೆದು ಬಂದ ಹಾದಿಯನ್ನು ನೆನಪಿಸಿಕೊಳ್ಳೋದಾದ್ರೆ 1962ರಲ್ಲಿ ಚಪ್ಪರದಲ್ಲಿ ರಾಮೋತ್ಸವ, 1969ರಿಂದ 70ರ ಅವಧಿಯಲ್ಲಿ ದೇವಸ್ಥಾನದ ಅಭಿವೃದ್ಧಿ ಮತ್ತು 1977ರಲ್ಲಿ ಪೂರ್ಣ ಪ್ರಮಾಣದ ದೇವಾಲಯವನ್ನು ನಿರ್ಮಿಸಲಾಯಿತು. ಅಲ್ಲದೆ 1971ರಲ್ಲಿ ಶ್ರೀ ಕೋದಂಡರಾಮ ಉತ್ಸವ ಮೂರ್ತಿಯ ಚಪ್ಪರ ಪ್ರತಿಷ್ಠೆಯನ್ನು ಮಾಡಲಾಯಿತು. ಅಲ್ಲದೆ 1969ರ ಚಪ್ಪರ ಪ್ರತಿಷ್ಠೆಯನ್ನ ಅಂದಿನ ಅರ್ಚಕರಾದ ಶ್ರೀ ಹುಳಿಯಾರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನೆರವೇರಿಸಿದ್ದರು. ವೈಕುಂಠ ಏಕಾದಶಿಯಂದು ವಿಶೇಷ ಪೂಜೆ ನಡೆಯಲಿದ್ದು 1000ಕ್ಕೂ ಹೆಚ್ಚು ಜನ ಭೇಟಿ ಕೊಡ್ತಾರೆ. ಸೀತಾ ಕಲ್ಯಾಣ ಇಲ್ಲಿ ಪ್ರಸಿದ್ಧಿ ಪಡೆದಿದೆ. ಅಂಗಾರಕ ದೋಷದವರಿಗೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಅನುಕೂಲವಾಗುತ್ತದೆ. ಧನುರ್ಮಾಸದಲ್ಲಿ ಬೆಳಗ್ಗೆ 5:30 ಗಂಟೆಯಿಂದ ಪೂಜೆ ನಡೆಯುತ್ತದೆ. 1970ರಲ್ಲಿ ನವಗ್ರಹಗಳ ಪ್ರತಿಷ್ಠಾಪನೆ ಜೊತೆಗೆ ಸಾಂಸ್ಕೃತಿಕ ತರಗತಿ ಇರುವ ನವಗ್ರಹಗಳ ಪ್ರತಿಷ್ಠಾಪನೆಯನ್ನ ಶ್ರೀಯುತ ಎಂ.ಆರ್. ರಂಗರತ್ನಂ ಮತ್ತು ಶ್ರೀಮತಿಯವರು ನೆರವೇರಿಸಿದರು. ಅಲ್ಲದೆ 1978ರಿಂದ 79ರಲ್ಲಿ ಶ್ರೀ ಬಿ.ಎಸ್. ನರಸಿಂಹ ಅಯ್ಯಂಗರ್ ಅವರು ಪ್ರಾರಂಭಿಸಿದರು. ಅಲ್ಲದೆ 1978ರಲ್ಲಿ ನವರಾತ್ರಿಯಂದು ಸುಮಂಗಲಿಯರೆಲ್ಲ ಒಗ್ಗೂಡಿ ಲಕ್ಷಾರ್ಚನೆ ಮಾಡೋಕೆ ಪ್ರಾರಂಭಿಸಿದ್ರು. ಇನ್ನು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ಭಕ್ತಾದಿಗಳು ಏನಂತಾರೆ ನೋಡಿ. ಆದಮೇಲೆ ಬರೀ ರಾಮಂದು ಸನ್ನಿಧಿ ಇದೆಯಲ್ಲ ಅದು ಮಾತ್ರ ಬಂತು. ಆವಾಗ ಬರ್ತಾಯಿದ್ವಿ, ನಾನು ನಮ್ಮ ತಾತ ಇಬ್ಬರು. ನಾನು ಚಿಕ್ಕ ಹುಡುಗಿ ಅವಾಗ ಇದರಲ್ಲಿ ಓದ್ತಾಯಿದ್ದೆ. ಬರ್ತಾಯಿದ್ವಿ, ಒಂದು ಸುತ್ತ ಹಾಕ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ 1978ರಲ್ಲಿ ನಾನು ಈ ಮನೆಗೆ ಬಂದೆ. ಸ್ವಂತ ಮನೆ ಬಾಡಿಗೆ ಕೊಟ್ಟಿದ್ವಿ, ಅದು ಬಿಡಿಸ್ಕೊಂಡು ಆಮೇಲೆ ಬನ್ನಿ. ಅವಾಗಿಂದ ಈವರೆಗೂ ಬರ್ತಾನೇ ಇದ್ದೀನಿ. ನಾವಿಬ್ಬರು ಪದಾಧಿಕಾರಿಗಳು ಈ ಎಲೆಕ್ಷನ್ನಲ್ಲಿ ಎಲೆಕ್ಟ್ ಆಗಿರೋರು. ನಮ್ಮ ಟೆನ್ಯೂರ್ ವಿಲ್ ಗೆಟ್ ಓವರ್ ನೆಕ್ಸ್ಟ್ ಇಯರ್, ಮುಂದಿನ ವರ್ಷ ಮತ್ತು ಫ್ರೆಶ್ ಎಲೆಕ್ಷನ್. ನಮ್ಗೆ ಎಷ್ಟಾಗ್ತಾ ಇದೆಯೋ ಅಷ್ಟು ನಾವು ಸೇವೆ ಮಾಡ್ತಾಯಿದ್ದೀವಿ. ನೀವೆಲ್ಲ ಕೇಳಿದ್ದೀರಾ ಎಲ್ರಿಗೂ ದೇವಸ್ಥಾನದ ಇದು ಹೇಗಾಯಿತು, ಆಮೇಲೆ ಯಾವಾಗ ಬಂತು ಏನು ಅಂತ. ಅದೆಲ್ಲ ಸರ್ವೇ ಸಾಮಾನ್ಯವಾದದ್ದು. ಒಂದು ವಿಶೇಷವಾಗಿ ಏನು ಹೇಳಬೇಕು ಅಂತ ನಾನು ಬಯಸೋದು ಅಂತಂದರೆ, ನಮ್ಮ ರಾಮನ ಇದರಲ್ಲಿ ಸೀತಾ ಕಲ್ಯಾಣ ಅಂತ ಮಾಡ್ತಾರೆ. ಅದು ತುಂಬ ಪ್ರಶಸ್ತವಾದದ್ದು. ಮತ್ತು ಎಷ್ಟು ಜನಕ್ಕೆ ಮದುವೆ ಆಗಿದೆ, ಸೀತಾ ಕಲ್ಯಾಣ ಮಾಡ್ತೀನಿ ಅಂತ ಹರಸ್ಕೊಂಡು ಮಾಡಿರೋರು ತುಂಬ ಜನ ಇದ್ದಾರೆ. ಅದೊಂದು ನಾವು ಪ್ರತಿ ಸಲನೂ ನಾವು ಬಂದಾಗ ಸೀತಾ ಕಲ್ಯಾಣದಲ್ಲಿ ಅವ್ರು ಬಂದು ನಮಗೆ ಹೇಳ್ತಾರೆ, ರಾಮೋತ್ಸವದ ಸಮಯದಲ್ಲಿ ಸೀತಾ ಕಲ್ಯಾಣ ಅಂತ ಮಾಡ್ತೀವಿ. ಅವಾಗ ಬಂದು ಅವ್ರು ಹೇಳ್ತಾರೆ ಸೀತಾ ಕಲ್ಯಾಣ ಮಾಡಿಸಿದ್ವಿ, ಹಾಗಾಗಿ ನಮಗೆ ನಮ್ಮ ಮಗನ ಮದುವೆ ಆಯಿತು, ಮಗಳಿಗೆ ಮದುವೆ ಆಯಿತು ಅಂತ. ಅದರಿಂದ ನಾನು ಹೇಳೋದೇನು ಅಂದರೆ, ಯಾರಿಗಾದರೂ ಅನ್ವೆಡ್ ಡಾಟರ್ಸ್, ಅನ್ವೆಡ್ ಸನ್ಸ್ ಇದ್ದರೆ ಅವ್ರು ಬಂದು ಹರಕೆ ಮಾಡಿಕೊಂಡು ಅಥವಾ ಪ್ರಾರ್ಥನೆ ಮಾಡಿಕೊಂಡು ಸೀತಾ ಕಲ್ಯಾಣ ಮಾಡಿಸಿದರೆ ಖಂಡಿತ ಅವರಿಗೆ ಯಶಸ್ಸು ಸಿಗತ್ತೆ ಅಂತ. ಈ ದೇವಸ್ಥಾನದ ಒಡನಾಟ ನಾನು ಹುಟ್ಟಿದಾಗಲಿಂದ ಆಯಿತಾ. ನಮ್ಮ ತಂದೆ ಅವರೇ ಇಲ್ಲಿ ಕಾರ್ಯದರ್ಶಿ, ಮೊದಲನೇ ಕಾರ್ಯದರ್ಶಿ ನಮ್ಮ ತಂದೆ. ಪ್ರತಿಷ್ಠಾಪನೆ ಆಗಿದ್ದು 1962. ನನ್ನ ಹೆಸರು ಸುಧೀಂದ್ರ ಅಂತ. ನಮ್ಮ ತಂದೆ ಸೆಕ್ರೆಟರಿ ಆಗಿದ್ದರು. ಹಾಗಾಗಿ ಅದೇ ರಕ್ತ ನನ್ನಲ್ಲಿ ಹರಿತಾ ಇರೋದರಿಂದ ನಾನು ಇಲ್ಲಿ ಯಾವಾಗಲೂ ಇದ್ದೇ ಇರ್ತೀನಿ, ಇರ್ತಾಯಿದ್ದೀನಿ, ಮುಂದೂ ಇರ್ತೀನಿ.
1962 6x6 6 ಅಡಿಗೆ 6 ಅಡಿ ಅಷ್ಟೇ ಇದ್ದಿದ್ದು ಗರ್ಭಗುಡಿ. ದೇಣಿಗೆ, ಪ್ರತಿ ಶನಿವಾರ ಭಜನೆ, ಅಲ್ಲಿಂದ ಬರೋ ಹಣ ಎಲ್ಲ ಒಗ್ಗೂಡಿಸಿ ಒಂದು 3 ಮಾಡಿದ್ವಿ. ತದನಂತರ ದಿನ ಮುಂದೆ ಹೋದಂತೆ ಅಭಿವೃದ್ಧಿಗೆ ಸಾಕಾರ ಆಯಿತು. ಹಾಗಾಗಿ ಸುಬ್ರಹ್ಮಣ್ಯ ಮಾಡಿದ್ವಿ, ಈಶ್ವರ ಮಾಡಿದ್ವಿ, ನವಗ್ರಹ ಮಾಡಿದ್ವಿ, ಹೀಗೆ ಒಂದೊಂದಾಗಿ ಮಾಡಿದ್ವಿ. ಇವಾಗ ಹೊಸದಾಗಿ ಇದನ್ನು ನವೀಕರಿಸ್ತಾ ಇದ್ದೀವಿ. ಮೇಲ್ಗಡೆ ಎಲ್ಲ ಶಿಥಿಲ ಆಗಿಬಿಟ್ಟಿದೆ, ಹಾಗಾಗಿ ನವೀಕೃತ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಒತ್ತು ಕೊಡ್ತಾ ಇರೋದು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ. ನಮ್ಮಲ್ಲಿ ಇಲ್ಲಿ ಕಾಣುತ್ತೆ, ಬೇಕಾದ್ರೆ ನೀವು ತೋರಿಸ್ಬೋದು. ಒಳ್ಳೆ ಯಾಗಶಾಲೆ ಇದೆ, ಅಲ್ಲಿ ನಡೀದೇ ಇರೋವಂಥ ಹೋಮಗಳೇ ಇಲ್ಲ. ಶತರುದ್ರ ಆಗಿದೆ, ಶತಚಂಡಿ ಆಗ್ತಾನೇ ಇರುತ್ತೆ, ಆಯತ ಚಂಡಿ ಆಗಬೇಕು ಅನ್ನೋದು ಒಂದು ಅಭಿಲಾಷೆ ಇದೆ. ಹೀಗೆ ಒಳ್ಳೊಳ್ಳೆ ಹೋಮಗಳು ಇಲ್ಲಿ ನಡೀತವೆ. ಈ ಕಡೆ ಹೋಮ ಆದರೆ ಇಲ್ಲಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಚಿಂತನೆ, ಪ್ರವಚನಗಳು ನಿರಂತರವಾಗಿ ನಡೀತಾ ಇರುತ್ತೆ. ಜನನೂ ಸ್ಪಂದಿಸ್ತಾ ಇದ್ದಾರೆ. ಜನ ಇನ್ನೂ ಸ್ಪಂದಿಸಿದ್ರೆ ನಾವು ಇನ್ನಷ್ಟು ಜಾಸ್ತಿ ಕಾರ್ಯಕ್ರಮ ಮಾಡ್ತೀವಿ. ಒಟ್ಟಲ್ಲಿ ಸನಾತನ ಧರ್ಮ, ಭಾರತೀಯ ಸಂಸ್ಕೃತಿ, ಇದನ್ನು ನಾವು ಆದಷ್ಟು ಮುಂದಿನ ಪೀಳಿಗೆಗೆ ರವಾನೆ ಮಾಡಬೇಕಾಗಿ ಕ್ಷೀಣಿಸ್ತಾ ಇದೆ. ಒಟ್ಟಾರೆಯಾಗಿ ನೀವೇನಾದರೂ ನೆಮ್ಮದಿ ಅಥವಾ ಯಾವುದೇ ಕಷ್ಟಗಳನ್ನು ಎದುರಿಸ್ತಾ ಇದ್ರೆ ಜಯನಗರದಲ್ಲಿರುವ ಶ್ರೀ ಪಟ್ಟಾಭಿರಾಮ ದೇವಾಲಯಕ್ಕೆ ಹೋಗೋದನ್ನ ಮಿಸ್ ಮಾಡಬೇಡಿ.